टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಠಾತ್ ಹೃದಯಾಘಾತದಿಂದ ಬಾಲಿವುಡ್ ನಟಿ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದ ಬಗ್ಗೆ ದಿನೇ ದಿನೇ ಬರ್ತಾ ಇರುವಂತಹ ಸುದ್ದಿಗಳು ಪ್ರತಿಯೊಬ್ಬರನ್ನ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಇದೀಗ ಬಾಲಿವುಡ್ ನಟಿ ಸಾವನ್ನಪ್ಪಿದ್ದಾರೆ. ಶೆಫಾಲಿ ಜರಿವಾಲಾ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಕಾಂಡಾಲಗ ಸಾಂಗ್ ಮೂಲಕ ಖ್ಯಾತಿಯನ್ನ ಪಡೆದಿದ್ರು. ಶೆಫಾಲಿ ಎದೆ ನೋವಿನಿಂದ ಅಸ್ವಸ್ಥರಾಗಿರ್ತಾರೆ. ತಕ್ಷಣವೇ ಅವರನ್ನ ಮುಂಬೈನ ಕೂಪರ್ ಆಸ್ಪತ್ರೆಗೆ ಕರೆತರಲಾಗುತ್ತೆ. ಆದರೆ ಆಸ್ಪತ್ರೆಗೆ ಕರೆತರೋಕ್ಕೂ ಮುನ್ನವೇ ಶೆಫಾಲಿ ಅವರು ಮೃತಪಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅವರ ಸಾವನ್ನ ಕೂಪರ್ ಆಸ್ಪತ್ರೆಯ ವೈದ್ಯರು ದೃಢಪಡಿಸ್ತಾರೆ. ಕಾಂಟಾಲಗ ಹಾಡು ಬಿಗ್ ಬಾಸ್ 13ರಲ್ಲಿ ಶೆಫಾಲಿ ಅವರು ಖ್ಯಾತಿಯನ್ನ ಪಡೆದಿದ್ರು. ಹಲವು ಸಿನಿಮಾಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಲೂಸ್ಮಾದ ಯೋಗಿ ಹಾಗೆಯೇ ಶ್ರೀನಗರ ಕಿಟ್ಟಿಯವರ ಹುಡುಗರು ಚಿತ್ರದಲ್ಲಿ ಸ್ಪೆಷಲ್ ಹಾಡಿಗೆ ಹೆಜ್ಜೆಯನ್ನ ಹಾಕಿದ್ರು ಶೆಫಾಲಿ. ಶೆಫಾಲಿ ಅವರಿಗೆ ಹೃದಯಾಘಾತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇಡೀ ಬಾಲಿವುಡ್ ದಂಗಾಗಿದೆ. ಅಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದಂತಹ ನಟಿಗೆ ಏಕಾಏಕಿ ಏನಾಯ್ತು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ತಮ್ಮ ಅಭಿನಯ, ಡ್ಯಾನ್ಸ್ ಮೂಲಕ ಮತ್ತು ಬೇರೆ ಬೇರೆ ಶೋಗಳಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸದಾ ಆಕ್ಟಿವ್ ಆಗಿದ್ದಂತಹ ನಟಿ, 40ರ ಆಸುಪಾಸಿನ ನಟಿ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅಂದರೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತಕ್ಕೆ ಏಜ್ ಅನ್ನೋ ಡಿಫ್ರೆನ್ಸೇ ಇಲ್ಲ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರ ಮೇಲೂ ಕೂಡ ಹೃದಯಾಘಾತ ದಾಳಿಯನ್ನು ಮಾಡ್ತಾ ಇದೆ. ಇದೀಗ ಶೆಫಾಲಿ ಜರಿವಾಲಾ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಗೊತ್ತಾಗಿದೆ. ಈ ರೀತಿ ಅವರಿಗೆ ಎದೆನೋವು ಕಾಣಿಸ್ಕೊಂಡ ತಕ್ಷಣ ಅವರನ್ನ ಅವರ ಪತಿ ಸೇರಿದಂತೆ 3 ಆಸ್ಪತ್ರೆಗೆ ಕರೆತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕೂಪರ್ ಆಸ್ಪತ್ರೆಗೆ ಕರೆತರ್ತಾರೆ. ತಕ್ಷಣವೇ ವೈದ್ಯರು ಕೂಡ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಚಿಕಿತ್ಸೆಗೆ ಮುಂದಾದಾಗ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ರಾತ್ರಿ 10:30ಕ್ಕೆ ಶೆಫಾಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದಕ್ಕೂ ಮೊದಲು ರಾತ್ರಿ 9 ಗಂಟೆಗೆ ಪತಿ ಮನೆಗೆ ಬಂದಿದ್ರಂತೆ. ಶೆಫಾಲಿ ಪತಿ ಪರಾಗ್ ತ್ಯಾಗಿ ಬೈಕ್ನಲ್ಲಿ ಮನೆಗೆ ಬಂದಿದ್ರು. ಆಸ್ಪತ್ರೆಗೆ ಹೋಗುವಾಗ ನಾನೇ ಗೇಟ್ ಓಪನ್ ಮಾಡಿದ್ದೆ ಅಂತ ಹೇಳಿ ಭದ್ರತಾ ಸಿಬ್ಬಂದಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಏಕಾಏಕಿ ಶೆಫಾಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಈಗ ಈಗಿನ ಒಂದು ಸಿಚುವೇಷನ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಇರಬಹುದು, ತೆಗೆದುಕೊಳ್ಳುವಂತಹ ಫುಡ್ ಇರಬಹುದು, ಈ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದಕ್ಕೆ ಮಾಡುವಂತಹ ಹೆವಿ ವರ್ಕೌಟ್ ಇರಬಹುದು, ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯುವ ಜನತೆಗೆ ಸಮಸ್ಯೆ ಆಗ್ತಾನೇ ಇದೆ. ಆದರೆ ಇದುವರೆಗೂ ಕೂಡ ಈ ಹೃದಯಾಘಾತ ಹೇಗೆ ಯುವ ಜನತೆಯನ್ನ ಬಾಧಿಸ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಹೇಳ್ದಂಗೆ ಶೆಫಾಲಿ ಪತಿ ಪರಾಗ್ ತ್ಯಾಗಿ ಬೈಕ್ನಲ್ಲಿ ಮನೆಗೆ ಬಂದಿದ್ರು. ರಾತ್ರಿ 9 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಹೋಗುವಾಗ ನಾನೇ ಗೇಟನ್ನು ಓಪನ್ ಮಾಡಿದ್ದೆ ಅಂತ ಹೇಳಿ ಶೆಫಾಲಿ ಜರಿವಾಲ್ ನಿವಾಸದ ಭದ್ರತಾ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅಷ್ಟರಲ್ಲಾಗಲೇ ಶೆಫಾಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ಅದರ ತೀವ್ರತೆ ಹೆಚ್ಚಾಗಿತ್ತು. 10:30ರ ಸುಮಾರಿಗೆ ಆಸ್ಪತ್ರೆಗೆ ಅವರ ಪತಿ ಕರೆದುಕೊಂಡು ಹೋದ್ರು. ಆ ಟೈಮ್ನಲ್ಲಿ ನಾನೇ ಗೇಟನ್ನು ಓಪನ್ ಮಾಡಿದೆ ಅಂತ ಹೇಳಿ ಸಿಬ್ಬಂದಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ನೈಟ್ ಏನಾಯಿತು ಅಂತ ಹೇಳಿ ಇಡೀ ಬಾಲಿವುಡ್ ಕಂಬನಿಯನ್ನು ಮಿಡಿತಾ ಇದೆ ಶೆಫಾಲಿ ಅವರ ಅಗಲಿಕೆಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಗಳ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೃದಯಾಘಾತ ಅನ್ನೋದು ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಅಷ್ಟೊಂದು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ನಟಿ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅಂದರೆ ಅದಕ್ಕಿಂತ ಅಚ್ಚರಿ ವಿಷಯ ಮತ್ತೊಂದಿಲ್ಲ. ಈ ಮುಂಚೆ ಏನಾದರೂ ಶೆಫಾಲಿ ಜರಿವಾಲಾ ಅವರಿಗೆ ಹೆಲ್ತ್ ಇಶ್ಯೂಸ್ ಇತ್ತಾ? ಹೇಗೆ ಆಯಿತು ಅಂತ ಇದು? ಮಧುಶ್ರೀ, ಈಗ ಏನಂತಂದರೆ ಸಾವು ಅನಿರೀಕ್ಷಿತ ಅಂತಲೇ ಹೇಳ್ಬೋದು. ಯಾವಾಗ ಬೇಕಿದ್ರೂ ಬರ್ಬೋದು ಸಾವು ಅನ್ನೋದಕ್ಕೆ. ಅಂದರೆ ಫಿಟ್ ಆಗಿರಲಿ, ಅದರ್ವೈಸ್ ಏನು ಮಾಡದೇ ಇರಲಿ, ಯಾರಿಗೆ ಸಾವು ಯಾವಾಗ ಬರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ. ನಾವು ನೋಡ್ತಾ ಇದ್ದೀವಿ. ಅಂದರೆ 11 ವರ್ಷದಿಂದ ವಯಸ್ಸಾದವ್ರಿಗೂ ಬರ್ತಿದೆ ಹಾರ್ಟ್ ಅಟ್ಯಾಕು, ಏಜ್ ಆಗಿರೋರ್ಗೂ ಬರ್ತಿದೆ, ಇನ್ನೂ ಯುವಕರಾಗಿರೋರ್ಗೂ ಹಾರ್ಟ್ ಅಟ್ಯಾಕ್ ಬರ್ತಿರೋ ಅಂಥದ್ದು. ಈಗ ನಿಜವಾಗ್ಲೂ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಸುದ್ದಿ ನಿಜವಾಗ್ಲೂ ಒಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಫಿಟ್ನೆಸ್ ಫ್ರೀಕ್ ಆಗಿದ್ರು ಅವರು, ತುಂಬಾ ಸ್ಲಿಮ್ ಇದ್ರು. ಯಾವಾಗಲೂ ಕೂಡ
ಅವರು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು, ಮತ್ತು ಡಯೆಟ್ ಅಂತ ಸಾಕಷ್ಟು ಅವರು ತಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಿದ್ರು. ಆದರೂ ಕೂಡ ಈ ಥರ ಅವ್ರಿಗೆ ಹಾರ್ಟ್ ಅಟ್ಯಾಕ್ನಿಂದ ನಿಧನರಾಗಿದ್ದಾರೆ ಅಂತ ಅನ್ನೋದು ಒಂದು ರೀತಿ ಬರ ಸಿಡಿಲಿನಂಥ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಬಿಗ್ ಬಾಸ್ 13ನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಬಿಗ್ ಬಾಸ್ 13ನಲ್ಲಿ ಕಾಣಿಸ್ಕೊಂಡಿದ್ದಂಥ ಸಿದ್ಧಾರ್ಥ್ ಶುಕ್ಲಾ ಸಹ ಇದೇ ರೀತಿ ನೈಟ್ ಹಾರ್ಟ್ ಅಟ್ಯಾಕ್ನಿಂದ ಕೂಡ ಅವರು ನಿಧನರಾಗಿದ್ರು 2021ರಲ್ಲಿ. ಸೊ ಅದೇ ಬಿಗ್ ಬಾಸ್ ಸೀಸನಲ್ಲಿ ಕಾಣಿಸ್ಕೊಂಡಿದ್ದಂಥ ಶಫಾಲಿ ಜರಿವಾಲಾ ಅವರ ನಿಧನ ಕೂಡ ಇವಾಗ ಅದೇ ಹಾರ್ಟ್ ಅಟ್ಯಾಕ್ನಿಂದ. ನಿಜವಾಗ್ಲೂ ಒಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು. ಸಿದ್ಧಾರ್ಥ್ ಶುಕ್ಲಾ ಮತ್ತು ಈ ಶಫಾಲಿ ಜರಿವಾಲಾ ಏನಿದ್ದಾರೆ ಅವರಿಬ್ಬರು ಫಿಟ್ನೆಸ್ ಫ್ರೀಕ್ ಆಗಿದ್ರು, ಯಾವಾಗಲೂ ಜಿಮ್ನಲ್ಲಿ ಕಾಲು ಕಳೀತಾ ಇದ್ರು, ಜೊತೆಗೆ ವರ್ಕೌಟ್ ಕೂಡ ಮಾಡ್ತಾ ಇದ್ರು, ಮತ್ತು ಡಯಟ್ ಕೂಡ ಇರ್ತಿದ್ರು, ತಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸ್ತಿದ್ರು. ಅದು ಯಾಕೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಶಫಾಲಿ ಜರಿವಾಲಾ ಅವರನ್ನು ರಾತ್ರಿ 10ವರೆಗೆ ಅವರ ಗಂಡ ಪರಾಗ್ ತ್ಯಾಗಿ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಅವರು ಏನು ಆಸ್ಪತ್ರೆಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆನೇ ಅವರು ಡಿಕ್ಲೇರ್ ಡೆಡ್ ಆಗಿರುವಂಥದ್ದು. ಜೊತೆಗೆ 1:30ಕ್ಕೆ ಅವ್ರನ್ನ ಏನು ಪಾರ್ಥಿವ ಶರೀರ ಏನಿದೆ ಅದು ಪೋಸ್ಟ್ ಮಾರ್ಟಮ್ಗೆ ಕಳಿಸಿರುವಂಥದ್ದು. ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಏನು ಅಂತಂದರೆ ಏನು ಇನ್ನೂ ಅನ್ಕ್ಲಿಯರ್ ಅಂತ ಹೇಳಲಾಗ್ತಿದೆ. ಮೊದಲು ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇತ್ತು, ಆದರೆ ಈಗ ಇನ್ನೂ ಪೊಲೀಸರು ನಮಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಗೊತ್ತಾಗಿಲ್ಲ. ಸೊ ಸದ್ಯಕ್ಕೆ ಅನ್ಕ್ಲಿಯರ್ ಆಗಿದೆ ಈ ಒಂದು ಸಾವು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಸದ್ಯಕ್ಕೆ ಮುಂಬೈನ ಅಂಧೇರಿನಲ್ಲಿ ಅಂದರೆ ಅವರ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಪೊಲೀಸರು ಈಗ ಆಲ್ರೆಡಿ ಹೋಗಿರುವಂಥದ್ದು. ಜೊತೆಗೆ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಮಂಗ್ಲಾ. ಇನ್ನು ಶಫಾಲಿ ಜರಿವಾಲಾ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಶಫಾಲಿ ಸಾವಿನ ಬಗ್ಗೆ ಮುಂಬೈ ಪೊಲೀಸರಿಂದ ಶಾಕಿಂಗ್ ಮಾಹಿತಿ. ಅಂಧೇರಿಯ ನಿವಾಸದಲ್ಲಿ ಶಫಾಲಿಯವರ ಮೃತದೇಹ ಪತ್ತೆಯಾಗಿದೆ. ಮುಂಬೈ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಶಫಾಲಿ ಅವರ ಮೃತದೇಹವನ್ನ ಕೂಪರ್ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಕೂಪರ್ ಆಸ್ಪತ್ರೆಯಲ್ಲಿ ಶಫಾಲಿ ಮರಣೋತ್ತರ ಪರೀಕ್ಷೆ. ಆದರೆ ಇದುವರೆಗೂ ಕೂಡ ಶಫಾಲಿ ಜರಿವಾಲಾ ಅವರ ಸಾವಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿಲ್ಲ. TV9ಗೆ ಮುಂಬೈ ಪೊಲೀಸ್ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಅಂಧೇರಿಯ ಶಫಾಲಿ ನಿವಾಸಕ್ಕೆ ಫೋರೆನ್ಸಿಕ್ ಟೀಮ್ ಆಗಮನ. ಕಳೆದ ರಾತ್ರಿಯಿಂದ ಫೋರೆನ್ಸಿಕ್ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇತ್ತು, ಆದರೆ ಪೊಲೀಸರಿಂದ ಕನ್ಫರ್ಮ್ ಆಗಿಲ್ಲ ಇನ್ನೂ ಕೂಡ ಅದು ಹೃದಯಾಘಾತದಿಂದ ಸಂಭವಿಸಿದ ಸಾವು ಅಂತ ಹೇಳಿ. ಫೋರೆನ್ಸಿಕ್ ತಂಡ ಶಫಾಲಿಯವರ ನಿವಾಸಕ್ಕೆ ಆಗಮಿಸಿದೆ. ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡಲಿದ್ದಾರೆ. ಇಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ. ಯಾಕಂದ್ರೆ ಭದ್ರತಾ ಸಿಬ್ಬಂದಿ, ಶಫಾಲಿಯವರ ಮನೆಯ ಭದ್ರತಾ ಸಿಬ್ಬಂದಿ ಹೇಳ್ತಾರೆ 9 ಗಂಟೆಗೆ ಶಫಾಲಿಯವರ ಪತಿ ಪರಾಗ್ ತ್ಯಾಗಿ ಅವರು ಮನೆಗೆ ಬರ್ತಾರೆ. ಅದಾದ್ಮೇಲೆ 10:30ರ ಸುಮಾರಿಗೆ ಶಫಾಲಿ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಅವರ ಪತಿ ಪರಾಗ್ ತ್ಯಾಗಿ ಅವರು ಶಫಾಲಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ನಾನೇ ಗೇಟ್ ಅನ್ನ ಓಪನ್ ಮಾಡಿದ್ದೀನಿ ಅಂತ ಹೇಳಿ ಭದ್ರತಾ ಸಿಬ್ಬಂದಿ ಹೇಳ್ತಾರೆ. ಮತ್ತೊಂದು ಕಡೆ ಮುಂಬೈ ಪೊಲೀಸರಿಂದ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮೃತದೇಹ ಅವರ ನಿವಾಸದಲ್ಲಿ ಪತ್ತೆಯಾಗುತ್ತೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ ಮೃತದೇಹದ ಬಗ್ಗೆ. ಅಂದ್ರೆ 10:30ಕ್ಕೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂತ ಹೇಳಿ ಭದ್ರತಾ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಶಫಾಲಿ ಅವರ ಮೃತದೇಹ ಅವರ ನಿವಾಸದಲ್ಲಿದೆ ಅನ್ನೋದ್ರ ಬಗ್ಗೆ ಮುಂಬೈ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಆನಂತರದಲ್ಲಿ ಅವರ ಮೃತದೇಹವನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಗೊಂದಲದ ಗೂಡಾಗಿದೆ ಶಫಾಲಿಯವರ ಈ ಸಾವಿನ ವಿಚಾರ. ಇದ್ರ ಬಗ್ಗೆ ಪೊಲೀಸ್ ಕಡೆಯಿಂದಲೇ ಸ್ಪಷ್ಟತೆ ಸಿಗಬೇಕಿದೆ. ಏನಾಯ್ತು, ಏನ್ ಕಥೆ ಅಂತ ಹೇಳಿ ಭದ್ರತಾ ಸಿಬ್ಬಂದಿ ಮಾತನಾಡಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ನೋಡೋಣ. भैया मैं शिफाली जी को नहीं देखा, उसके गाड़ी गई है, मैंने गेट खोल दिया। वही 10 सवा 10 बजे। अच्छा, हाँ। क्या हुआ तो कुछ पता चल पाया मुझे? मुझे कुछ पता नहीं, इस चीज का कंफर्म नहीं है मुझे तो 1 बजे रात में पता चला। कोई आदमी बोला कि शिफाली जी डेट कर गए। तब वो भी मैं विश्वास नहीं किया था, क्योंकि मैं तो अच्छा भला देख रहा था उसको रोज। तो उसने मोबाइल से फोटो दिखाया कि देखो शिफाली जी डेट कर गए। था उसका कोई यार दोस्त, कोई इधर से आया था मोटरसाइकिल से, तो वो दिखाया था कि वो डेट कर गए हैं शिफाली जी। तो मैं बोला देखो मुझे तो कन्फर्म नहीं है इस चीज का, लेकिन आपको कन्फर्म करना है तो जाओ ऊपर जाकर पता कर लो। कितने साल से यहाँ रह रहे थे शिफाली जी? तो बोला नहीं अब मैं ऊपर नहीं जाऊंगा, मैं हॉस्पिटल जा रहा हूँ। वो चले गए हॉस्पिटल। मैं बताया ना कि मुझे कोई कन्फर्म ही नहीं है इस चीज का। हाँ, तो टहलते रहते हैं, आते रहते हैं, जाते रहते हैं, टहलते रहते हैं। परसों देखा था।
किसी को नहीं टोकती थी, नहीं रोकती थी, बस बहुत अच्छा अपना आया, अपना काम किया गया, घूम फिर लिया, अपना गया। अच्छा व्यवहार का, बहुत अच्छा आदमी थे। मुझे किसी चीज़ का जानकारी नहीं लेना है किसी से, मैं सिर्फ अपना ड्यूटी से मतलब रखता हूँ बस। भैया ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಗಳ ಅವರಿಂದ. ಮಂಗಳ, ಈಗ ಒಂದು ಅನುಮಾನ ಶುರುವಾಗಿದೆ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ ಮತ್ತು ಮುಂಬೈ ಪೊಲೀಸರಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಏನಂತ ಹೇಳಿ ಅವ್ರು ಹೇಳ್ತಾರೆ 10:30 ಸುಮಾರಿಗೆ ನಾನೇ ಗೇಟ್ ತೆಗೆದೆ, ಅವ್ರು ಕರ್ಕೊಂಡು ಹೋದ್ರು ಅಂತ ಹೇಳಿ. ಮತ್ತೊಂದು ಕಡೆ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ 1 ಗಂಟೆ ಸುಮಾರಿಗೆ ಮೃತದೇಹ ಅವರ ನಿವಾಸದಲ್ಲೇ ಇತ್ತು, ನಂತರದಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಯಿತು ಅಂತ ಹೇಳಿ. ಏನಿದು ಗೊಂದಲ ಅಂತ ಹೇಳಿ? ಮಧುಶ್ರೀ, ಅಫ್ಕೋರ್ಸ್ ಗೊಂದಲ ಆಗಿರೋದಂತೂ ನಿಜ. ಬಟ್ ಏನಂತ ಅಂದರೆ ಅಫ್ಕೋರ್ಸ್ ಪೊಲೀಸರಿಗೆ 1 ಗಂಟೆಗೆ ಮಾಹಿತಿ ಸಿಗುತ್ತೆ, ಅಂದರೆ ಶಫಾಲಿ ಜರಿವಾರ ಅವರು ನೋ ಮೋರ್ ಅಂತ ಹೇಳ್ಬಿಟ್ಟು. ಆದರೆ ಅದಕ್ಕೂ ಮುಂಚೆನೇ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಅಂದರೆ ಫಸ್ಟ್ ಏನು ಹೇಳಲಾಗ್ತಿದೆ ಅಂತಂದರೆ ಕೂಪರ್ ಹಾಸ್ಪಿಟಲ್ಗಿಂತ ಮುಂಚೆ ಅವ್ರನ್ನ 10 ಗಂಟೆಗೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಅದಾದ ನಂತರ ಯಾವಾಗ ಡಿಕ್ಲೇರ್ ಡೆಡ್ ಅಂತ ಆಗುತ್ತೋ ಆವಾಗ ಕೂಪರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಅವ್ರು ಹೇಳ್ತಾರೆ ಇಲ್ಲ ಶಫಾಲಿ ಜರಿವಾರ ನೋ ಮೋರ್ ಅಂತ ಹೇಳ್ಬಿಟ್ಟು. ಆವಾಗ ಅದಾದ ನಂತರ 1 ಗಂಟೆಗೆ ಅವ್ರನ್ನ ಏನು ಪೋಸ್ಟ್ ಮಾರ್ಟಮ್ಗೆ ಪಾರ್ಥಿವ ಶರೀರವನ್ನು ಕಳಿಸ್ಕೊಡ್ಲಾಗುತ್ತೆ ಅಂತ. ಅದಾದ ನಂತರ ಪೊಲೀಸರಿಗೆ ಇನ್ಫಾರ್ಮೇಷನ್ ಗೊತ್ತಿರೋವಂಥದ್ದು. ಫಸ್ಟ್ ಅವ್ರು ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇದರಿಂದ ನಿಧನರಾಗಿದ್ದಾರೆ ಅಂತ. ಅದಾದ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇರೆ ಬಂದಿರಲ್ಲ, ಅದು ಸಸ್ಪೀಷಸ್ ಆಗಿದೆ ಈ ಒಂದು ಸಾವು ಅಂತ ಅವ್ರು ಗುರುತಿಸಿ ಸದ್ಯಕ್ಕೆ ಅವ್ರ ಮನೆಗೆ ಹೋಗಿ, ಅಂದರೆ ಅಂಧೇರಿಯಲ್ಲಿರುವ ಶಫಾಲಿ ಜರಿವಾರ ಅವರ ಅಪಾರ್ಟ್ಮೆಂಟ್ಗೆ ಹೋಗಿ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಹೋಗಿರುವಂಥದ್ದು, ಏನಾಗಿದೆ ಏನಾಯಿತು ಶಫಾಲಿ ಜರಿವಾಲ ಅವ್ರಿಗೆ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ. ಈಗ ಸೆಕ್ಯೂರಿಟಿ ಹೇಳಿರೋ ಹಾಗೆ ಇವರು ಪರಾಕ್ತಿಯಾಗಿ ಅವರು ಕೂಡ 9 ಗಂಟೆಗೆ ಬಂದರು. ಅದಾದ ನಂತರ ಅವರು ಶಫಾಲಿ ಜರಿವಾಲ ಅವರನ್ನ ಕಾರ್ನಲ್ಲಿ ಕರ್ಕೊಂಡು ಹೋದ್ರು, ನಾನು ಗೇಟ್ ಓಪನ್ ಮಾಡಿದೆ ಅಷ್ಟೇ ಅಂತ. ಸೊ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕ್ರಿಯೇಟ್ ಆಗೋದಂತೂ ಸಹಜ, ಯಾಕಂದರೆ ಅವರು ನಟಿ. ಜೊತೆಗೆ ಇನ್ನೊಂದು ಏನು ಹೇಳ್ಬೋದು ಅಂತಂದರೆ ಪರಾಕ್ತಿಯಾಗಿ ಅವರು ಶಫಾಲಿ ಜರಿವಾಲ ಅವ್ರಿಗೆ 2ನೇ ಹಸ್ಬೆಂಡು. ಸೊ ಮೊದಲನೇ ಮದುವೆ ಆದಾಗ ಶಫಾಲಿ ಜರಿವಾಲ ಅವರು ದೌರ್ಜನ್ಯಕ್ಕೊಳಗಾಗಿರ್ತಾರೆ ತಮ್ಮ ಪತಿಯಿಂದ. ಹೀಗಾಗಿ ಡಿವೋರ್ಸ್ ತಗೊಂಡು ಪರಾಕ್ತಿಯಾಗಿ ಅವರನ್ನ ಮದುವೆ ಆಗಿರ್ತಾರೆ. ತುಂಬಾ ಚೆನ್ನಾಗಿರ್ತಾರೆ. ಬಿಗ್ ಬಾಸ್ 13ಗೆ ಹೋದಾಗ ಒಂದಷ್ಟು ಕಾಂಟ್ರವರ್ಸಿಗಳು ಆಗಿದ್ದಾಗೂ ಕೂಡ ಅವರು ಶಫಾಲಿ ಅವರ ಪರವಾಗಿನೇ ಅವರು ವಾದಿಸ್ತಿರ್ತಾರೆ, ಅವರ ಪರವಾಗಿನೇ ಇರ್ತಾರೆ, ಹೆಂಡತಿ ಪರವಾಗಿನೇ ತುಂಬ ಅನ್ಯೋನ್ಯ ದಾಂಪತ್ಯ ನಡೆಸ್ತಿರ್ತಾರೆ. ಸೊ ನಿಜಕ್ಕೂ ಅಂದರೆ ಏನೋ ಒಂದಷ್ಟು ಈ ಥರದ್ದು ಹಾರ್ಟ್ ಅಟ್ಯಾಕ್ ಅಂತ ಅಂದರೆ ನಂಬೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಗೊಂದಲ ಸೃಷ್ಟಿಯಾಗಿ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಸದ್ಯ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಪೊಲೀಸರು ಮಾಹಿತಿ ತಿಳ್ಕೊಳ್ತಿರುವಂಥದ್ದು. ಸದ್ಯದಲ್ಲೇ ಗೊತ್ತಾಗುತ್ತೆ, ಅಂದರೆ ಪೋಸ್ಟ್ ಮಾರ್ಟಮ್ನಲ್ಲಿ ರಿಪೋರ್ಟ್ ಬಂದರೆ ಏನಾಗಿದೆ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಗೋದಂತೂ ಖಂಡಿತ. ಮಧುಶ್ರೀ, ಧನ್ಯವಾದ ಮಂಗಳ ತಮ್ಮೆಲ್ಲ ಮಾಹಿತಿಗಾಗಿ. ಶಫಾಲಿ ಜರಿವಾಲಾ ಅವರ ಸಾವಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದಷ್ಟು ಗೊಂದಲಗಳಿದೆ. ಅದೆಲ್ಲ ಗೊಂದಲಗಳಿಗೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗುತ್ತೆ. 4 ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಮುಂಬೈ ಪೊಲೀಸರು. ಪತಿ ಪರಾಗತಿಯಾಗಿ ಸೇರಿದಂತೆ 4 ಹೇಳಿಕೆ ದಾಖಲು, 2 ನೌಕರರು ಮತ್ತು ಭದ್ರತಾ ಸಿಬ್ಬಂದಿಯ ಹೇಳಿಕೆಯನ್ನ ಪಡೆದಿದ್ದಾರೆ. ಶಫಾಲಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಚಿಕಿತ್ಸೆ ನಡೀತಾ ಇತ್ತು. ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರ ಪತಿ ಪರಾಗತಿಯಾಗಿ, ಈಗಾಗಲೇ ಹೇಳಿದಂಗೆ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತಂತೆ ಶಫಾಲಿ ಜರಿವಾಲಾ ಅವರಿಗೆ. ಹಾಗಾಗಿ ಅವರು ಟ್ರೀಟ್ಮೆಂಟನ್ನು ಪಡಿತಾ ಇದ್ರು, ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಯಾವ ರೀತಿಯ ಸಮಸ್ಯೆ ಶಫಾಲಿ ಅವರಿಗೆ ಇತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ವಿವರಣೆ ಸಿಗಬೇಕಿದೆ. ಅದರ ಜೊತೆಗೆ ನೆನ್ನೆ ನೈಟ್ ಏನಾಯಿತು, ಅವರು ಮನೆಗೆ ಬಂದರು, ಮನೆಗೆ ಬಂದಾದಮೇಲೆ ಏನಾಯಿತು, ಹಾರ್ಟ್ ಅಟ್ಯಾಕ, ಮೊದಲು ಯಾವ ಆಸ್ಪತ್ರೆಗೆ ಶಫಾಲಿ ಅವರನ್ನು ಕರ್ಕೊಂಡು ಹೋದ್ರು, ಅದಾದಮೇಲೆ ಕೂಪರ್ ಆಸ್ಪತ್ರೆಗೆ ಅವರನ್ನು ಕರೆತರಲಾಗುತ್ತೆ, ನಂತರದಲ್ಲಿ ಏನಾಯಿತು, ಅಲ್ಲಿ ಪ್ರತ್ಯಕ್ಷ ಅಂದರೆ ನೋಡಿದಂತಹ ಭದ್ರತಾ ಸಿಬ್ಬಂದಿ ಪರಾಗ್ ತ್ಯಾಗಿ ಅವರು ಪತ್ನಿಯನ್ನು ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿ ನೋಡಿದ್ರಲ್ಲ, ಅವರ ಹೇಳಿಕೆ ಸೇರಿದಂತೆ 4 ಮಂದಿಯ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ.